ಟಾಕ್ಸಿಕ್ 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 ಎಲ್ಲೆಲ್ಲೂ ಕೂಡ ಈ ಟಾಕ್ಸಿಕ್ದೆ ಅಬ್ಬರ. ನಮ್ಮ ಬೆಂಗಳೂರಿನಲ್ಲಿ ಯಾವುದೇ ಮಾಲಿಗೆ ಹೋದ್ರು, ಮೆಟ್ರೋ ಸ್ಟೇಷನ್ ಅಲ್ಲಿ, ಬಸ್ ಹತ್ರ, ಬಿಲ್ ಬೋರ್ಡ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಈ ಟಾಕ್ಸಿಕ್ ಅಬ್ಬರ ತುಂಬಾ ಜೋರಾಗಿ ನಡೀತಿದೆ. ಈಗಾಗಲೇ ಆಗಸ್ಟ್ 26 ಅಂದ್ರೆ ಇದೇ ತಿಂಗಳು 26ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಇನ್ನು ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಹಾಗೆ KVN ಪ್ರೊಡಕ್ಷನ್ಸ್, ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅವರ ನೇತೃತ್ವದಲ್ಲಿ ನಿರ್ಮಾಣದಲ್ಲಿ ಬರ್ತಿರುವಂತಹ ಈ ಟಾಕ್ಸಿಕ್ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೇನ್ ಆ ಟಾಕ್ಸಿಕ್ ಸಿನಿಮಾದ ಪಿಲ್ಲರ್ ಆಗಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು, ನಯನ್ತಾರಾ, ಹುಮಾ ಕುರೇಶಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ಕಿಯಾರಾ ಅಡ್ವಾನಿ ಹಾಗೆ ಸಾಕಷ್ಟು ಜನ ನಟರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಇದರ ಜೊತೆಗೆ ಈ ಸಿನಿಮಾದ ಟ್ರೈಲರ್ ಹಾಗೆ ಟೀಸರ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಹೈಪನ್ನ ಕ್ರಿಯೇಟ್ ಮಾಡಿದೆ. ಸೊ ಸಿನಿಮಾ ಹೇಗಿರ್ಬೋದಪ್ಪ, ಟ್ರೈಲರೇ ಹೀಗಿದೆಯಲ್ಲ ಅಂತ ಹೇಳಿ ಎಷ್ಟೋ ಜನ ಬೆರಗಾಗಿದ್ದಾರೆ. ಆ್ಯಂಡ್ ಆಲ್ಸೋ ಈ ಸಿನಿಮಾದ ಹಾಡುಗಳು ಕೂಡ ತುಂಬಾನೇ ವೈರಲ್ ಆಯಿತು, ಟ್ರೆಂಡ್ ಕೂಡ ಆಯಿತು. ಈ ಸಿನಿಮಾದಲ್ಲಿ ಏನಿಲ್ಲ ಅಂದ್ರೂ 9 ಹಾಡುಗಳಿದೆ. ವಿಷಯ ಏನಪ್ಪಾ ಅಂದರೆ ಆಗಸ್ಟ್ 21ನೇ ತಾರೀಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಇದೇ ಶುಕ್ರವಾರಕ್ಕೆ ಅಡ್ವಾನ್ಸ್ ಬುಕ್ಕಿಂಗನ್ನು ನಾವು ಮಾಡ್ಕೋಬೋದು. ಅಂದರೆ ನಾವು ಟಾಕ್ಸಿಕ್ ಸಿನಿಮಾನ ಎಷ್ಟು ಕಾತರದಿಂದ ನೋಡ್ಬೇಕಂತ ವೆಯ್ಟ್ ಮಾಡ್ತಿದ್ದೀವಿ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಈ ಸಿನಿಮಾವನ್ನು ಅಡ್ವಾನ್ಸ್ ಆಗಿ ಬುಕ್ ಮಾಡಿಕೊಂಡು ಹೋಗೋದಕ್ಕೆ, ಇಫ್ ಫಾರ್ ಎಕ್ಸಾಂಪಲ್ ಈಗ ಸಿನಿಮಾ ಇವತ್ತು ರಿಲೀಸ್ ಆಗೋಯ್ತು, ಟಿಕೆಟ್ ಸಿಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಬೇಜಾರು ಮಾಡ್ಕೊಳ್ತಾರೆ. ಸೊ ಇಂಥವ್ರಿಗೋಸ್ಕರನೇ ಅಡ್ವಾನ್ಸ್ ಬುಕ್ಕಿಂಗನ್ನು ಓಪನ್ ಮಾಡಿದ್ದಾರೆ. ಫಸ್ಟ್ ಕಮ್ ಫಸ್ಟ್ ಸರ್ವ್. ನೀವು ಮೊದಲೇ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನೀವು ಅವತ್ತು ಯಾವುದೇ ರೀತಿಯಾದಂತಹ ಟಿಕೆಟ್ಗೆ ಗೊಂದಲ ಇಲ್ಲದೆ ಸಿನಿಮಾವನ್ನು ನೋಡ್ಬೋದು. ಸೊ ಅಡ್ವಾನ್ಸ್ ಬುಕ್ಕಿಂಗ್, ಪ್ರೀ ಬುಕ್ಕಿಂಗ್ ಎಲ್ಲ ಭಾಷೆಗಳಲ್ಲೂ ಪ್ರಪಂಚಾದ್ಯಂತ ಈಗ ಅವೈಲಬಲ್ ಇದೆ. ಸೊ ನೀವೆಲ್ಲಿ ಬೇಕಾದ್ರೂ, ಯಾವ ರಾಜ್ಯದಲ್ಲಿ ಬೇಕಾದ್ರೂ, ಯಾವ ಲೊಕೇಶನ್ ಅಲ್ಲಿ ಬೇಕಾದ್ರೂ ನೀವು ಟಾಕ್ಸಿಕ್ ಸಿನಿಮಾವನ್ನ ನೋಡ್ಬೋದು. ಅಂಡ್ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿರುವಂತಹ ಸಿನಿಮಾ, ಹಾಲಿವುಡ್ನಲ್ಲೂ ಕೂಡ ರಿಲೀಸ್ ಆಗ್ತಿರುವಂತಹ ಸಿನಿಮಾ ಟಾಕ್ಸಿಕ್ ಸಿನಿಮಾ. ಇದು ಒರಿಜಿನಲ್ ಶೂಟ್ ಮಾಡಿರೋದು ನಮ್ಮ ಕನ್ನಡದಲ್ಲಿ ಹಾಗೆ ಇಂಗ್ಲಿಷ್ನಲ್ಲಿ. ಇನ್ನು ಮಿಕ್ಕಿದ ಲ್ಯಾಂಗ್ವೇಜಸ್ಗೆ ಡಬ್ ಆಗಿದೆ ಅಂತ ನಟ ಯಶ್ ಅವರೇನೆ ಹೇಳ್ಕೊಂಡಿದ್ದಾರೆ. ಅಂಡ್ ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಸಾಕಷ್ಟು ಜನಕ್ಕಿದೆ. ಬಿಕಾಸ್ ಇದರಲ್ಲಿ ಯಶ್ ಡಬಲ್ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಯನ್ತಾರಾ ಇದರಲ್ಲಿ ರಾಯನ ಅಕ್ಕ ಆಗಿ ಕಾಣಿಸ್ಕೊಂಡಿದ್ದಾರೆ. ಕಿಯಾರಾ ಅವರು ನಟಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದಷ್ಟು ತಲೆಗೆ ಹುಳ ಬಿಡುವಂತಹ ವಿಚಾರಗಳನ್ನು ಅವರಿಗಾಗಲೇ ಟಾಕ್ಸಿಕ್ ಟ್ರೈಲರ್ನಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಯಶ್ ಅವರು ತುಂಬ ಯಂಗ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಗ ನಾವು ಯಶ್ ಅವ್ರನ್ನ ಒಂದು ಯಂಗ್ ಲುಕ್ಕಲ್ಲಿ ನೋಡ್ತಿದ್ವಿ. ಅದಾದಮೇಲೆ KGF ನಂತರ ಅವರು ಬರೀ ಬಿಯರ್ಡ್ನಲ್ಲೇ ಕಾಣಿಸ್ಕೊಂಡಿದ್ದು ಜಾಸ್ತಿ. ಆದರೆ ಈಗ ಟಾಕ್ಸಿಕ್ನಲ್ಲಿ ಟಿಕೆಟ್ ಪಾತ್ರದಲ್ಲಿ ತುಂಬ ಮುದ್ದಾಗಿರುವಂತಹ ಮುಖನ ಇಟ್ಕೊಂಡು ಕಾಣಿಸ್ಕೊಂಡಿದ್ದಾರೆ. ಅಂದರೆ ಸ್ವಲ್ಪ ರಗಡಾಗಿದ್ದಾರೆ, ಆದರೆ ನೋಡೋಕೆ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಅಂತ. ಇನ್ನು ನಟ ಯಶ್ ಅವರು ಈಗ ತುಂಬಾ ಟ್ರೆಂಡಿಂಗಲ್ಲಿರೋದು, ಈಗ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿರೋದು. ಹಾಗೆ ನೀವು ಹೋಗ್ತಿದ್ದೀರಾ ಟಾಕ್ಸಿಕ್ ಸಿನಿಮಾನ ನೋಡೋಕ್ಕೆ ಅಂತ ಹೇಳಿದ್ರೆ ಏನು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ದೆ ಥಿಯೇಟರ್ಗೆ ಹೋಗ್ಬೋದು. ಆ್ಯಂಡ್ ಇದರ ಜೊತೆಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾನ ನೋಡಬೇಕು ಅಂದರೆ ಆ ಸಿನಿಮಾ ಇದಲ್ಲ. ನೀವೇನಾದ್ರು ಫ್ಯಾಮಿಲಿ ಜೊತೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ ಅದನ್ನು ಅಲ್ಲೇ ಡ್ರಾಪ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಕೊಲೀಗ್ಸ್ ಜೊತೆ ಅಥವಾ ನಿಮ್ಮ ಒಂದು ಸರ್ಕಲ್ ಜೊತೆ, ಕಂಫರ್ಟಬಲ್ ಸರ್ಕಲ್ ಜೊತೆ ಹೋಗಿ ನೋಡುವಂತಹ ಸಿನಿಮಾ ಇದು. ಆ್ಯಸ್ ಅವ್ರು ಹೇಳ್ದಂಗೆ ಇಟ್ಸ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಚಿಕ್ಕ ಮಕ್ಕಳು ನೋಡುವಂತಹ ಸಿನಿಮಾವನ್ನು ಅವ್ರು ಮಾಡಿಲ್ಲ. ಅದನ್ನು ಅವರೇ ಅಧಿಕೃತವಾಗಿ ಆಪ್ಕಿ ಅದಾಲತ್ ಶೋನಲ್ಲಿ ಹೇಳಿದ್ದಾರೆ. ಇದು ಚಿಕ್ಕ ಮಕ್ಕಳನ್ನ ಕರ್ಕೊಂಬರ್ಬೇಡಿ, ಅವ್ರನ್ನ ಮನೆಯಲ್ಲೇ ಇರಿಸಿ ನೀವು ದೊಡ್ಡವರು ಬಂದು ಸಿನಿಮಾವನ್ನು ನೋಡಿ ಅನ್ನೋ ಒಂದು ಮಾತನ್ನು ಕೂಡ ಯಶ್ ಅವರು ಹೇಳಿದರು. ಸೊ ಅಡ್ವಾನ್ಸ್ ಬುಕ್ಕಿಂಗ್ ಈಗಾಗಲೇ ಅಂದರೆ ಶುಕ್ರವಾರದಿಂದ 21ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಯಾರೆಲ್ಲ ಟಾಕ್ಸಿಕ್ ಸಿನಿಮಾನ ಫಸ್ಟ್ ನೋಡ್ಬೇಕಂತ ಅನ್ಕೊಳ್ತಿದ್ದೀರಾ, ನೀವು ಹೋಗಿ ಟಿಕೆಟ್ನ ಅವತ್ತು ಬುಕ್ ಮಾಡ್ಕೋಬಹುದು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.